ಪವಿತ್ರ ಬಂಧನ ಇದು ಸೋಮವಾರದ ಎಪಿಸೋಡ್ ಆಗಿರುತ್ತೆ. ಸೋಮವಾರದ ಎಪಿಸೋಡಲ್ಲಿ ಇಲ್ಲಿ ಪವಿತ್ರ ರೂಮ್ ಒಳಗೆ ಕುಂತಿರ್ತಾರೆ. ಪವಿತ್ರ ರೂಮ್ ಒಳಗೆ ಕುಂತಾಗ ಅಲ್ಲಿ ಅಂದರೆ ಅಜ್ಜ ಒಂದು ಪಾರ್ಸಲ್ ತರಿಸಿರ್ತಾರೆ. ಪವಿತ್ರನ ಹೆಸರಲ್ಲೇ ಪಾರ್ಸಲ್ ಬಂದಿರುತ್ತೆ. ನನ್ನ ಹೆಸರಲ್ಲಿ ಪಾರ್ಸಲ್ ಬಂದಿದೆಯಲ್ಲ, ಯಾರು ಕಳಿಸಿರ್ಬೋದು ಅಂಥೇಳಿ ಪಾರ್ಸಲ್ದಾಗ ಅದೇ ಟೈಮಿಗೆ ದೇವ್ ಬರ್ತಾನೆ. ಹಾಯ್ ಪವಿತ್ರ ಅಂಥೇಳಿ ಹೇಳ್ತಾನೆ. ಹಾಯ್ ಅಂತ. ಎಷ್ಟು ಸಲ ನಾನು ನಿನಗೆ ಕಾಲ್ ಮಾಡಿದೆ ಆನ್ಸರೇ ಮಾಡಿಲ್ಲಲ್ಲ ಅಂತ ಹೇಳಿದಾಗ, ಇಲ್ಲ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಸ್ವಲ್ಪ ಬ್ಯುಸಿ. ಓಹೋ, ಕಸ ಗುಡಿಸೋದು, ಇದು ಕಸ ಗುಡಿಸೋದು ಮತ್ತು ಇದರಲ್ಲೆಲ್ಲ ಬ್ಯುಸಿ ಇದ್ದೇನಲ್ಲ ಅಂತ ಕೇಳ್ತಾನೆ. ಸುಮ್ಮನೆ ಇತ್ತು, ಅದಕ್ಕೇನು ರೆಸ್ಪಾನ್ಸ್ ಮಾಡೋಲ್ಲ. ಸರಿ, ಇದೇನೋ ಪಾರ್ಸಲ್ ಬಂದಿದೆ, ನನ್ನ ಹೆಸರಲ್ಲಿ ನೀವು ಇಲ್ಲ ಬಿಡಪ್ಪ, ನಾನೆಲ್ಲ ತರಿಸಿಲ್ಲ, ನಿಮ್ಮ ಫ್ರೆಂಡ್ ಅಂತ ಹೇಳ್ತಿದ್ದಲ್ಲ, ನಮ್ಮ ಅಜ್ಜನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿರಾ. ನಮ್ಮ ಅಜ್ಜನೇ ನಿಮಗೆ ಅದು ಇದು ಆ ಥರ ಎಲ್ಲ ಆವಾಗವಾಗ ಸರ್ಪ್ರೈಸಸ್ ಎಲ್ಲ ಕೊಡ್ತಾನೆ ಇರ್ತಾರೆ ಎಲ್ಲರಿಗೂ. ಹಾಗೆ ನಮ್ಮ ಅಜ್ಜನೂ ನಿಮಗೆ ಫ್ರೆಂಡ್ ಅಂತ ಹೇಳ್ತಾರೆ. ಏನಿಲ್ಲ, ನಿಮ್ಮ ಅಜ್ಜನೂ ನಮ್ಮ ಅಜ್ಜನೂ ಸೇಮೇ ಅಲ್ಲ, ಇನ್ನೇನಿಲ್ಲ, ಸ್ವಲ್ಪ ಶ್ರೀಮಂತಿಕೆ ಅಷ್ಟೇ ವ್ಯತ್ಯಾಸ. ನಿಮ್ಮ ಅಜ್ಜ ಇರುತ್ತೆ ಶ್ರೀಮಂತಿಕೆ ಅಂತ, ನಮ್ಮ ಅಜ್ಜ ಶ್ರೀಮಂತರಿಲ್ಲ. ಅದೆಲ್ಲ ಏನಿಲ್ಲ ಪವಿತ್ರ, ಎಲ್ಲ ಮನುಷ್ಯರಂದಮೇಲೆ ಎಲ್ಲ ಒಂದೇ, ಅದು ಅವ್ರವ್ರ ಮನಸ್ಸಿನ ಭಾವನೆ ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಸರಿ, ಇದು ನಾನು ಅಜ್ಜಾಗೆ ತೋರಿಸ್ತೀನಿ, ಹೆಂಗೆ ಆಪ್ರೇಟ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತಾರೆ. ಹೌದಾ, ಓಕೆ, ಅಷ್ಟೇ, ಜಸ್ಟ್ ವೆರಿ ಸಿಂಪಲ್, ಈಸಿ, ನಾನೇ ಹೇಳ್ಕೊಡ್ತೀನಿ ಬಾ ಆಪ್ರೇಟ್ ಮಾಡೋದು ಅಂತೆಲ್ಲ ಹೇಳ್ತಾನೆ. ಆವಾಗ ಇಡು ಅಂತೇಳಿ ಆವಾಗ ಕೆಳಗಡೆ ಇಟ್ಟು ಆಪ್ರೇಟ್ ಮಾಡೋದೆಲ್ಲ ತೋರಿಸ್ತಾನೆ. ಅದು ಅಂದರೆ ಇದು ಕಸ ಬಳಿಯೋ ರೋಬೋಟಿಕ್, ಅಂದರೆ ಮೆಜರ್ಮೆಂಟ್ ಎಲ್ಲ ಹಾಕಿಟ್ಟರೆ ಕಸ ಗುಡಿಸ್ತೈತಿ, ಬಂಡೆ ಒರೆಸ್ತೈತಿ. ಇದು ಮಲ್ಟಿಪರ್ಪಸ್ ಆಗಿರೋದ್ರಿಂದ ನೆಕ್ಸ್ಟ್ ಅದು ರಿಮೋಟ್ ಕೊಡಿ, ಅದೆಲ್ಲ ಕೊಡಿ ಅಂದ. ಕಸ ಹಾಕೋದು, ಕಸದ ಟ್ರೇ ಸೆಟ್ ಮಾಡಿ ಆಮೇಲೆ ರಿಮೋಟ್ ತೊಗೊಂಡು ರಿಮೋಟ್ ಆಪ್ರೇಟ್ ಮಾಡೋದೆಲ್ಲ ತೋರಿಸ್ತಾನೆ. ಹಿಂಗೆ ಓದ್ತಿದ್ರೆ ಫ್ರಂಟ್ ಹೋಗುತ್ತೆ, ಹಿಂಗೆ ಓದ್ತಿದ್ರೆ ಬ್ಯಾಕ್ ಬರುತ್ತೆ ಅಂತೆಲ್ಲ ಪವಿತ್ರಾಗೆ ತೋರಿಸ್ತಾ ಇರ್ತಾನೆ. ಹೌದಾ, ಸರಿ, ನೋಡೋಣ, ಟ್ರಯಲ್ ನೋಡೋಣ ಅಂತ. ಹೇಗೆ ಎದ್ದು ನಿಂತಿರ್ತಾರೆ, ಟ್ರಯಲ್ ನೋಡೋಣ ಅಂತ ಎದ್ದು ನಿಂತಾಗ ದೇವು ಅದನ್ನು ಬಟನ್ ಪ್ರೆಸ್ ಮಾಡಿದೆ, ಅದು ಮುಂದೆ ಹೋಗುತ್ತೆ. ಬಟನ್ ಪ್ರೆಸ್ ಮಾಡಿ ಮತ್ತೆ ಈಕಿಗೆ ಕೊಡ್ತಾನೆ, ನೀವು ಟ್ರೈ ಮಾಡಿ ಅಂತ. ಅವ್ರು ಟ್ರೈ ಮಾಡ್ತಾಳೆ, ಮುಂದೆ ಹೋಗುತ್ತೆ, ಫ್ರಂಟ್ ಮತ್ತು ಬ್ಯಾಕ್ ಬರುತ್ತೆ. ಇದನ್ನೆಲ್ಲ ದೇವನ ಮದುವೆ ಆಗಬೇಕಂತ ಇರ್ತಾಳಲ್ಲ, ಅವಳು ನೋಡಿ ಸುಮ್ಮನೆ ಇರಿಟೇಟ್ ಆಗ್ತಾನೆ ಇರ್ತಾಳೆ. ಅದು ರಿವರ್ಸ್ ಬಂದಾಗ ಪವಿತ್ರ ಮೇಲೆ ಬರುತ್ತೆ ಅಂತೇಳಿ ಎಗ್ರಿಕೊಂಡು ಬೀಳ್ತಾಳೆ ಅಂತೇಳಿ ದೇವ್ ಹಿಡ್ಕೊಂಡಿರ್ತಾನೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ನು. ಬೀಳ್ತೆ ಅಂತ, ನನ್ನ ಕೈ ಬಿಡಿ ಅಂತ. ನಿಮ್ಮ ಕೈ ಬಿಟ್ಟರೆ ನೀವು ಇವಾಗ ಬಿದ್ದೋಗ್ಬಿಡ್ತೀರ, ಅದು ನಿಮ್ಮ ತಲೆಗೆಲ್ಲ ಪೆಟ್ಟು ಬೀಳುತ್ತೆ ಅಂತೇಳಿ. ಹೌದಾ, ಸರಿ ಅಂತೇಳಿ ಹಂಗೆ ಎದ್ದು ನಿಂದಿರ್ತಾಳೆ. ಅವಾಗ ಮತ್ತೆ ಆಪ್ರೇಟ್ ಮಾಡೋದು ತೋರಿಸ್ತಾನೆ. ಅವಾಗ ಆಪ್ರೇಟ್ ಮಾಡ್ತಾ ರೋಬೋಟಿಕ್ ಫ್ರಂಟ್ ಬಟನ್ನು ಬ್ಯಾಕ್ ಬಟನ್ ಎಲ್ಲ ತೋರಿಸ್ತಾ ಇದ್ದ. ಅವಾಗ ಆಪ್ರೇಟ್ ನಾನೇ ಮಾಡ್ತೀನಿ ಅಂತೇಳಿ ಆದರೆ ಅಷ್ಟೊಂದು ಗೊತ್ತಾಗಲ್ಲ ಆಪ್ರೇಟ್ ಮಾಡೋದು. ಮತ್ತು ನಾನೇ ಆಪ್ರೇಟ್ ಮಾಡುತ್ತೆ, ಫಿಂಗರ್ ಹಿಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಇರಿಟೇಟ್ ಆದಂಗೆ ಅನಿಸುತ್ತೆ. ಮತ್ತು ಅವಾಗ ಈಸಿ ಓಕೆ ಅಂತ ಹೇಳಿದ್ರೆ ಸರಿ ಅಂತ ಹೇಳಿದೆ. ಅವಾಗ ಫಿಂಗರೆಲ್ಲ ಹಿಡ್ಕೊಂಡು ಬಟನ್ ರಿಮೋಟ್ನ ಆಪ್ರೇಟ್ ಮಾಡ್ತಾನೆ. ರಿಮೋಟ್ ಆಪ್ರೇಟ್ ಮಾಡಿದಾಗ ಪವಿತ್ರ ಅವ್ರನ್ನೇ ನೋಡ್ತಾನೆ ಇರ್ತಾಳೆ ದೇವನ. ಅವಾಗ ಪವಿತ್ರನೇ ಆಪ್ರೇಟ್ ಮಾಡ್ತಾಳೆ. ಫ್ರಂಟ್ ಹೋಗುತ್ತೆ, ಬ್ಯಾಕ್ ಬರುತ್ತೆ ಅದು ರೋಬೋಟಿಗೆ. ಪವಿತ್ರಗಂತೂ ತುಂಬ ಖುಷಿನೇ ಅನಿಸುತ್ತೆ ರೋಬೋಟ್ ಎಲ್ಲ ನೋಡಿ. ಕೆಲಸ ಅಂದರೆ ಇದಕ್ಕೆ ಮುಂಚೆ ನೋಡಿರ್ತಾರಲ್ಲ, ಕೆಲಸ ಎಲ್ಲ ಫಾಸ್ಟ್ ಮಾಡುತ್ತೆ ಅಂತೇಳಿ. ಇವಾಗ ನೈಟ್ ಆಗಿದೆ. ಇದೇ ಟೈಮ್ ಒಳಗೆ ಅವರು ದೇವನ ಮದುವೆ ಆಗಬೇಕಂತ ಇರ್ತಾರಲ್ಲ, ಅವರು ತುಂಬ ಇರಿಟೇಟ್ ಇವರಿಬ್ಬರು ಒಂದೇ ರೂಮಲ್ಲಿ ಇರೋದಲ್ದ ಇವ್ರಿಗೆಲ್ಲ ಗೊತ್ತಿಲ್ಲದೆ ಇರೋ ಕೆಲಸಗಳೆಲ್ಲ ಹೇಳ್ಕೊಡ್ತಾ ಇದ್ದಾನ ಅಂತೆಲ್ಲ ಹೇಳ್ತೇನೆ. ಈ ಕಡೆ ದೇವ್ರ ರೂಮ್ ಒಳಗೆ ಇರ್ತಾನೆ. ನೀವು ರೂಮ್ ಒಳಗೆ ಇರ್ರಿ, ಹೊರಗಡೆ ಬರಬೇಡ್ರಿ ಅಂತ ಪವಿತ್ರ ಹೇಳಿ ಪವಿತ್ರ ಹೊರಗಡೆ ಹೋಗಿರ್ತಾಳೆ. ಅದೇ ಟೈಮಿಗೆ ಪವಿತ್ರ ಒಳಗಡೆ ಬರಬೇಕಂತಂದರೆ ಇವ್ರು ಮತ್ತೆ ಇರಿಟೇಟ್ ಆಗ್ತಾನೆ ಇರ್ತಾಳೆ ಅವರು. ಅದನ್ನು ನೋಡಿ ನಾನು ಒಳಗೆ ಹೋಗ್ತೀನಿ, ನನಗೇನು ಭಯ, ನಾನು ಒಳಗೆ ಹೋಗ್ತೀನಿ, ನಾನು ಪವಿತ್ರ, ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಗುಡ್ ಗರ್ಲ್, ನಾನು ಎಷ್ಟೊಂದು ಇದು ಅಂತೆಲ್ಲ ತನ್ನನ್ನು ತಾನೇ ತನ್ನ ಬೆನ್ನು ತಾನೇ ತಟ್ಕೊತಾ ಇರ್ತಾಳೆ. ಇದನ್ನು ನೋಡಿ ನಾನು ಒಳಗೆ ಹೋಗ್ತೀನಿ, ನನಗೇನು ಯಾರ್ದು ಭಯನೇ ಇಲ್ಲ ಅಂತೆಲ್ಲ ತಾನೇ ಹೇಳ್ತಾನೆ ಇರ್ತಾಳೆ. ಆದರೆ ದೇವ್ ಮಾತ್ರ ಒಳಗಡೆ ಲ್ಯಾಪ್ಟಾಪ್ ಹಿಡ್ಕೊಂಡು ಏನೋ ಕೆಲಸ ಮಾಡ್ತಾನೆ ಇರ್ತಾನೆ. ದೇವರೇ ಕಬ್ಬಾಳಮ್ಮ ವೆಂಕಟೇಶ್ವರ ಕಾಪಾಡಪ್ಪ ಅಂತೇಳಿ ಮತ್ತೆ ಹಾಗೆ ಮತ್ತೆ ಬಾಕಲು ತಟ್ಟಕ್ಕೆ ಹೋಗೋದು, ಮತ್ತೆ ವಾಪಸ್ ಬರೋದು, ಅದೇ ರೀತಿ ಮಾಡ್ತಾನೆ. ದೇವರೇ ಕಬ್ಬಾಳಮ್ಮ, ಆ ತಿರುಪತಿ ತಿಮ್ಮಪ್ಪ ಎಲ್ಲ ನನ್ನ ಕಾಪಾಡಪ್ಪ, ವೆಂಕಟೇಶ್ವರ ಎಲ್ಲ ಇರೋ ಬರೋ ಎಲ್ಲ ದೇವ್ರನ್ನೆಲ್ಲ ನೆನೆಸ್ಕೊತಾರೆ. ಒಳಗೆ ಹೋಗ್ಬೇಕಂತ ಹೋಗ್ತಾಳೆ, ಭಯಪಡೋ ಶಬಾಷ್ ತಾನು ಬೆನ್ನು ತಾನೇ ತಟ್ಕೊಳೋದು. ಈ ಸಲ ಗ್ಯಾರಂಟಿ ಹೋಗೇ ಹೋಗ್ತೀನಿ
ಅಂತೇಳಿ ಧೈರ್ಯ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರೆ 3 ಸಲ ಹಂಗೆ ಮಾಡ್ತಾ ಹೋಗ್ತೀನಿ ಅಂತೇಳಿ ಹೋಗೋದು, ವಾಪಸ್ ಬರೋದು, ಮತ್ತು ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳೋದೆಲ್ಲ ಮಾಡ್ತಾ ಲಾಸ್ಟ್ ಫೈನಲಾಗಿ ಹೋಗ್ಬಿಡ್ತೀನಿ ನಾನು ಇವಾಗ ಅಂತಂದೇಳಿ ಡೋರೆಲ್ಲ ತಗೊಂಡು ಒಳಗಡೆ ಹೋಗಿ ರೂಮಲ್ಲಿ ಅಲ್ಲಿ ದೇವು ಲ್ಯಾಪ್ಟಾಪ್ ಹಿಡ್ಕೊಂಡು ಏನೋ ವರ್ಕ್ ಮಾಡ್ತಾಯಿರ್ತೀನಿ. ಲ್ಯಾಪ್ಟಾಪ್ ಹಿಡ್ಕೊಂಡು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಏನು ಪವಿತ್ರ ಅಂತ ಹೇಳಿದ್ರೆ ಏನಿಲ್ಲ ಅಂತ ಅಲ್ಲಿ ಕುಂತ್ಕೊಂಡಂಗೆ ಮಾಡ್ತಲ್ಲ, ಅಲ್ಲಿ ಕೂಡ್ರಿ ಅಂತ ಇದು ಕಂಫರ್ಟಬಲ್ ಇಲ್ಲ ಕೂಡಿ ಅಂತ ಹೇಳಿದ್ರೆ ಇವಾಗ ಕೂಡ್ರಿ ಅಂತಂದಾಗ ಕೂತು ಬೆಡ್ ಮೇಲೆ ಕೂತು ಬಟ್ ಏನೂ ಮಾತಾಡಲ್ಲ, ಇವಳು ಏನೂ ಮಾತಾಡಲ್ಲ, ದೇವರು ಏನೂ ಮಾತಾಡಲ್ಲ, ಪವಿತ್ರನೂ ಮಾತಾಡಲ್ಲ, ದೇವ್ ಮಾತಾಡಲ್ಲ. ಆವಾಗ ಕೂತ್ಕೊಂಡು ಮಲ್ಕೊಳೋ ರೀತಿ ತೂಗುಡಿಸ್ತಾನೇ ಇರ್ತಾಳೆ. ಆ ದೇವ್ಗೆ ಅರ್ಥ ಆಗುತ್ತೆ, ನಿದ್ದೆ ಮಾಡ್ತೀರಾ, ನೀವು ಮಲ್ಕೊಳ್ಳಿ ಆರಾಮಾಗಿ. ಇಲ್ಲ ನೀವು ಕೆಲಸ ಮಾಡಿ, ನನ್ನ ಕೆಲಸ ಏನು ಅಷ್ಟೊಂದು ತಲೆ ಹೋಗುವಂಥ ಕೆಲಸ ಎಲ್ಲ, ನಾಳೆ ಮಾಡಿದ್ರು ಓಕೆ ನಡೀತೈತಿ, ನೀವು ಕುಂತ್ಕೊಳ್ಳಿ ನೀವು ಮಲ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ ಬೆಡ್ ಮೇಲೆ ಅಂತೆಲ್ಲ ಹೇಳಿ ದೇವ್ ಲ್ಯಾಪ್ಟಾಪ್ ಎಲ್ಲ ಫೋಲ್ಡ್ ಮಾಡಿ ಆ ಕಡೆ ಹೋಗ್ತಾನೆ. ಆ ಸೈಡ್ ಹೋಗಿ ಮಲ್ಕೋಬೇಕಲ್ಲ, ಇವಾಗ ಮಲ್ಕೊಳ್ಳಿ ಅಂತೆಲ್ಲ ಹೇಳಿ ನೀವು ಆರಾಮಾಗಿ ಮಲ್ಕೊಳ್ಳಿ ನಾನು ಮಲ್ಕೊತೀನಿ ಅಂತಂದು ಹೇಳಿ ಹೋಗಿ ಇದು ತೊಗೊತಾರೆ, ವಾರ್ಡ್ರೋಬ್ ಎಲ್ಲ ತೆಗೆದು ಬೆಡ್ಶೀಟು ಬ್ಲ್ಯಾಂಕೆಟು ಅವೆಲ್ಲ ತೊಗೊಂಡು ಆವಾಗ ಇಬ್ಬರ ಮಧ್ಯದಲ್ಲಿ ಸ್ವಲ್ಪ ಫನ್ ಇಟ್ಟಿದ್ದಾನೆ. ಇಲ್ಲಿ ಒಂದು ಸ್ವಲ್ಪ ಕಾಮಿಡಿ ಇಟ್ಟಿದ್ದಾರೆ ಡೈರೆಕ್ಟ್ರ್. ಕಾಮಿಡಿ ಏನಂತಂದರೆ ಸೋಫಾ ಮೇಲೆ ನೀನು ಮಲ್ಕೊ ಅಥವಾ ಬೆಡ್ ಮೇಲೆ ನೀನು ಮಲ್ಕೊ, ನಾನು ಅಲ್ಲಿ ಮಲ್ಕೊತೀನಿ ನೀನು ಇಲ್ಲಿ ಮಲ್ಕೊತೀನಿ ಅಂತ ಬ್ಲ್ಯಾಂಕೆಟ್ ಎಲ್ಲ ಎಳೆದಾಡ್ತಾ ಇರ್ತಾರೆ. ಒಂದು ಸಲ ದೇವು ನಾನು ಸೋಫಾ ಮೇಲೆ ಮಲ್ಕೊತೀನಿ, ಒಂದು ಸಲ ನಾನು ಸೋಫಾ ಮೇಲೆ ಮಲ್ಕೊತೀನಿ ಅಂತ ಪವಿತ್ರ. ಅದು ಸ್ವಲ್ಪ ಕಾಮಿಡಿ ಇಟ್ಟಿದ್ದಾರೆ ಇಬ್ಬರ ಮಧ್ಯದಲ್ಲಿ. ನಾನಲ್ಲಿ ಮಲ್ಕೊಂಡು ನೀನು ಇಲ್ಲಿ ಮಲ್ಕೊಂಡು ಇವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಫನ್ ಆಗ್ತಾ ಇರುತ್ತೆ. ಇದು ಸ್ವಲ್ಪ ಕಾಮಿಡಿ ಇಟ್ಟಿದ್ದಾರೆ, ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ನ ನೋಡಲಿಕ್ಕೆ. ಜಾಸ್ತಿ ಇವರಿಬ್ಬರದೇ ಇರೋದು, ದೇವ್ ಮತ್ತು ಪವಿತ್ರ ಅಂದರೆ ಜಾಸ್ತಿ ಇರೋದು. ಓಕೆನಾ, ಇಬ್ಬರು ಜಗಳ ಆಡ್ತಾ ಇಲ್ಲ ನಾನೇನು ಎಲ್ಲಾದರೂ ಮಲ್ಕೊಂಡ್ಬಿಡ್ತೀನಿ, ನನಗೇನು ಆ ಥರ ಇಲ್ಲ, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತೆಲ್ಲ ಏನಿಲ್ಲ, ನೀವು ಬೆಡ್ ಮೇಲೆ ಕಂಫರ್ಟಬಲ್ ಆಗಿ ಮಲ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ಆದರೂ ಒಪ್ಪಲ್ಲ, ನೀನು ಮಲ್ಕೊಳ್ಳಿ, ನೀವು ಅಲ್ಲಿ ಮಲ್ಕೊಳ್ರಿ, ನಾನು ಇಲ್ಲಿ ಮಲ್ಕೊತೀನಿ ಅಂತ ಪವಿತ್ರ ಮತ್ತು ಇಬ್ಬರು ಜಗಳ ಆಡ್ತಾನೆ. ಇಲ್ಲ ನಾನೇನು ಸೋಫಾ ಮೇಲೆ ಈಗ ತಲೆ ಇಟ್ಟುಕೊಳ್ಳೆ ನಿದ್ದೆ ಮಾಡ್ಬಿಡ್ತೀನಿ, ನಾನು ಇದನ್ನೆಲ್ಲ ಕುಂಭಕರ್ಣನ ಮೊಮ್ಮಗ ಅಂತೆಲ್ಲ ಹೇಳ್ತಿರ್ತಾನೆ. ಹೌದಾ, ನಾನು ಕುಂಭಕರ್ಣನ ಮೊಮ್ಮಗ, ಹೋಗಿ ನೀವು ಹೋಗಿ ಇಬ್ಬರು ಬೆಡ್ಶೀಟ್ ಒಂದ್ಸಲ ಪವಿತ್ರ ಕೈಯಲ್ಲಿ ಹಿಡಿದ್ರೆ ಒಂದ್ಸಲ ದೇವ್ ಕೈಯಲ್ಲಿ ಇರುತ್ತೆ, ಇಬ್ಬರು ಬೆಡ್ಶೀಟ್ ಎಲ್ಲ ಎಳೆದಾಡ್ತಾ ಇರ್ತಾರೆ. ಇಲ್ಲಿನೂ ಕಾಮಿಡಿನೂ ತುಂಬ ಚೆನ್ನಾಗಿದೆ. ಇಲ್ಲ ಲಾಸ್ಟಿಗೆ ದೇವನ ನಾನೇ ಇಲ್ಲೇ ಮಲ್ಕೊತೀನಿ, ನೀವೇ ಹೋಗಿ ಮಲ್ಕೊಳ್ಳಿ ಬೆಡ್ ಮೇಲೆ ಅಂತ. ಸರಿ ಆಯಿತು ಅಂಥೇಳಿ ಪವಿತ್ರ ಹೋಗಿ ಬೆಡ್ ಮೇಲೆಲ್ಲ ಮಲ್ಕೊತಾಳೆ. ಬೆಡ್ ಮೇಲೆ ಮಲ್ಕೊಂಡ್ಮೇಲೆ ಇವಾಗ ಪವಿತ್ರಾಗ ಇಲ್ಲದೆ ಇರೋ ಭಯ ಎಲ್ಲ ಶುರು ಆಗುತ್ತೆ. ಒಂದೇ ಹುಡುಗ ಒಂದೇ ಹುಡುಗಿ ರೂಮ್ ಒಳಗಿರೋದು, ಅಯ್ಯೋ ನನಗೆ ಏಕೋ ಏನೇನೋ ಎಲ್ಲ ದೇವರೇ ಕಬ್ಬಾಳಮ್ಮ ತಿರುಪತಿ ತಿಮ್ಮಪ್ಪ ಎಲ್ಲರೂ ಕಾಪಾಡ್ರಪ್ಪ, ಎಲ್ಲರೂ ಕಾಪಾಡಿ ನನ್ನನ್ನು ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ದೇವಿದ್ದು ನನಗೆ ಲೈಟ್ ಆನ್ ಇದೆ, ನಿದ್ದೆನೇ ಬರೋಲ್ಲ, ಲೈಟ್ ಆಫ್ ಮಾಡಬೇಕಂತೇಳಿ ದೇವ ಎದ್ದೋಗಿ ಲೈಟ್ ಆಫ್ ಮಾಡೋಕೆ ಹೋಗ್ತಾನೆ. ದೇವ ಎದ್ದು ಲೈಟ್ ಆಫ್ ಮಾಡೋಕೆ ಹೋದರೆ ಟಾರ್ಚ್ ಬಿಟ್ಟಂಗೆ ಆಗ್ತೈತಲ್ಲಪ್ಪ ಕಣ್ಣಿಗೆ ಅಂತೆಲ್ಲ ಎದ್ದು ಲೈಟ್. ಈ ಕಡೆ ಪವಿತ್ರ ಎದ್ದು ಅದಕ್ಕೂ ಮುಂಚೆ ಫನ್ ಇದೆ. ಪವಿತ್ರ ಮಲ್ಕೊಂಡಿದ್ದಾಳ ಅಂತ ದೇವ್ ಮಲ್ಕೊಂಡಿದ್ದಾನ ಅಂತ ಪವಿತ್ರ ನೋಡಿದೆ. ಈ ಥರ ಕದ್ದು ಮುಚ್ಚಿ ನೋಡ್ತಾನೆ ಇರ್ತಾರೆ. ಅದೇ ಟೈಮಿಗೆ ಟಾರ್ಚ್ ಥರ ಲೈಟ್ ಹಾಕಿದ್ರೆ ನನ್ನ ನಿದ್ದೆನೇ ಬರೋಲ್ಲ ಅಂಥೇಳಿ ದೇವ್ ಎದ್ದು ಲೈಟ್ ಆಫ್ ಮಾಡ್ತೀನಿ ಅಂತ ಲೈಟ್ ಆಫ್ ಮಾಡಿದಾಗ ಪವಿತ್ರಾಗ ಇನ್ನೆಷ್ಟು ಭಯ ಎಲ್ಲ ಶುರು ಆಗುತ್ತೆ. ಏನೇನೋ ಹೆಂಗೆಂಗೋ ಒಂದೇ ರೂಮಲ್ಲಿ ಇರೋದು, ಲೈಟ್ ಆಫ್ ಮಾಡಿಬಿಟ್ರೆ ಏನೇನೋ ಆಗುತ್ತಂತೆ. ದೇವರೇ ಕಬ್ಬಾಳಮ್ಮ ತಿಮ್ಮಪ್ಪ ಎಲ್ಲರೂ ಕಾಪಾಡಿ ಅಂತೆಲ್ಲ ತುಂಬ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಪವಿತ್ರ ಹೋಗಿ ಲೈಟ್ ಆನ್ ಮಾಡ್ತಾಳೆ. ಪವಿತ್ರ ಹೋಗಿ ಲೈಟ್ ಆಫ್ ಮಾಡಿದಾಗ ದೇವ್ಗೆ ನಿದ್ದೆ ಬರೋಲ್ಲ, ನನಗೆ ನಿದ್ದೆ ಬರಲ್ಲ ಅಂತ ಈ ಕಡೆ ದೇವ್ ಹೋಗಿ ಲೈಟ್ ಆನ್ ಮಾಡ್ತಾನೆ. ಇಲ್ಲಿ ಕಾಮಿಡಿ ಇಟ್ಟಿದ್ದಾರೆ, ಎರಡು ಕಾಮಿಡಿ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇವತ್ತು ಇವ್ರು ಹೋಗಿ ಲೈಟ್ ಆಫ್ ಮಾಡಿದೆ, ಅವ್ರು ಹೋಗಿ ಆನ್ ಮಾಡೋದು, ಇವ್ರು ಹೋಗಿ ಲೈಟ್ ಆಫ್ ಮಾಡೋದು, ಅವ್ರು ಹೋಗಿ ಆನ್ ಮಾಡೋದು, ಅದೇ ರೀತಿ ಮಾಡ್ತಾನೇ ಇರ್ತಾರೆ. ಅದೇ ರೀತಿ ಲೈಟ್ ಆಫ್ ಆನ್ ಮಾಡ್ತಾನೇ ಇರ್ತಾರೆ. ಚೆನ್ನಾಗಿದೆ ಇದೂ ಕಾಮಿಡಿಯಾಗಿ. ನಾನು ನೋಡಿದೆ ಲೈಟ್ ಆನ್ ಮಾಡಿದೆ ನಿದ್ದೆನೇ ಬರೋಲ್ಲ ಅಂತ, ಇವ್ರು ನೋಡಿ ನನಗೆ ಲೈಟ್ ಆಫ್ ಮಾಡಿದೆ ನನಗೆ ತುಂಬ ಭಯ ಆಗುತ್ತೆ ಅಂತ ಹೇಳಿ ಹಿಂಗೆ ಏನು ಲೈಟ್ ಆಫ್ ಮಾಡೋದು ಇಬ್ಬರ ಮಧ್ಯದಲ್ಲಿ. ಆ ಥರ ಇವ್ರು ಆಫ್ ಮಾಡೋಕ್ಕಂತ ಹೋಗ್ತಾ ಇವ್ರು ಆನ್ ಮಾಡೋಕ್ಕಂತ ಹೋಗ್ತಾ ಇದ್ದಾಗ ಇಬ್ಬರು ಒಬ್ರಿಗೊಬ್ರು ಡಿಕ್ಕಿ ಹೊಡೆದುಕೊಂಡ್ಬಿಟ್ಟಿದೆ. ಒಬ್ರಿಗೊಬ್ರು ಡಿಕ್ಕಿ ಹೊಡೆದು ಆವಾಗ ಗೊತ್ತಾಗುತ್ತಲ್ಲ, ಸುಮ್ಮನಾಗ್ಬಿಡ್ತಾರೆ ಇಬ್ಬರು ಸುಮ್ಮನಾಗಿ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗಿ ಮಲ್ಕೊಂಡ್ಬಿಡ್ತಾರೆ. ಹೋಗಿ ಮಲ್ಕೊಂಡ್ರೆ ಇವತ್ತಿನ ಎಪಿಸೋಡ್ ತುಂಬ ಫನ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಸರಿ ಬಿಡು ಅಂತಂದೇಳಿ ಒಂದ್ಸರಿ ನೀವು ಮಲ್ಕೊಳ್ಳಿ ಅಂತೆಲ್ಲ ಹೇಳಿ
ದೇವ್ ನೀವು ಮಲ್ಕೊಳ್ಳಿ ಅಂತ ಹೇಳಿ ದೇವ್ ಹೋಗ್ಬಿಡ್ತಾನೆ. ದೇವ್ ಹೋಗಿ ಸೋಫಾ ಮೇಲೆ ಇದೇ ಟೈಮಿಗೆ ಇದಕ್ಕೂ ಮಲ್ಕೊಳಕ್ಕೂ ಮುಂಚೆ ಸರ್ ಎದಕ್ಕೆ ಸರ್ ನಂದು ಸೀರೆ ಇಟ್ಕೊಂಡಿದ್ದೀರಿ ಅಂತೆಲ್ಲ ಕೇಳ್ತಾ, ನಾನೇನಮ್ಮ ಮಾಡೀನಿ, ಇಲ್ಲ ಸರ್ ನೀವು ಇದಕ್ಕೆ ಏನು ಒಂದೇ ರೂಮ್ ಒಳಗೆ ಬಂದು ಇದ್ದೀನಿ ಅಂತೇಳಿ ನೀವೇನೇನೋ ಇಮ್ಯಾಜಿನೇಷನ್ ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಾನೆ. ಇಲ್ಲ ಸರ್ ಏನೂ ಇಲ್ಲ, ನಾ ಆ ಥರ ಇಲ್ಲ ಅಂತೇಳಿ. ಅದು ಸೀರೆ ಆಯ್ತಲ್ಲ, ಅದು ಬೆಡ್ಗೆ ಸಿಗಾಕೊಂಡೇ ಇರುತ್ತೆ. ಇದು ನೋಡಿರಲ್ಲ ಪವಿತ್ರ, ನೋಡು ಅಲ್ಲೇ ಇದನ್ನು ನೋಡು, ನೀನು ಮಾಡೋದು ನೀನು ಬಯಸ್ಕೊಳ್ಳೋದು ನಾನು ಅಂತ ಬೈತಾನೇ ಇರ್ತಾರೆ. ಬೈದರು ಮತ್ತು ಆಮೇಲೆ ಯಾರ್ಯಾರ ಪಾಡಿಗೆ ಅವ್ರು ಮಕ್ಕೊಳ್ತಾರೆ. ಅವ್ರವ್ರ ಪಾಡಿಗೆ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಮಕ್ಕೊಂಡ್ಮೇಲೆ ಇವಾಗ ಈ ಕಡೆ ಪವಿತ್ರಾಗೆ ಬಿಕ್ಕು ಬಂದುಬಿಡುತ್ತೆ, ಬಿಕ್ಕಳಿಗೆ ಬಂದಿರ್ತೈತೆ. ಪವಿತ್ರಾಗೆ ಬಿಕ್ಕಳಿಗೆ ಬಂದಾಗ ದೇವ್ಗೆ ಎಚ್ಚರ ಆಗಿಬಿಡುತ್ತೆ. ಇವ್ರು ಇನ್ನೊಂದು ಸೀನ್ ನಡೀತಾ ಇರುತ್ತೆ. ಇನ್ನೊಂದು ಸೀನ್ ಒಳಗೆ ದೇವನ ಮದುವೆ ಆಗಬೇಕಂತ ಇರ್ತಾರಲ್ಲ, ಅವ್ರು ತುಂಬ ಇರಿಟೇಟ್ ಮಾಡ್ಕೊತಾರೆ. ಒಂದೇ ರೂಮ್ ಒಳಗೆ ಏನು ಮಾಡ್ತಾಯಿದ್ದಾರೋ ಏನಿಲ್ಲ ಅವರಿಬ್ಬರು ಅಂತೇಳಿ ಕದ್ದು ಮುಚ್ಚಿ ಕೇಳಿಸ್ಕೊಳೋಣ, ರೂಮ್ ಡೋರ್ ಹತ್ರ ಬಂದು ನಿಂತು ಕದ್ದು ಮುಚ್ಚಿ ಕೇಳಿಸ್ಕೊಳೋದೆಲ್ಲ ಮಾಡ್ತಿರ್ತಾರೆ. ಅದು ಮತ್ತು ಹೆಂಗೋ ಸ್ಲಿಪ್ಪಾಗಿ ಏನೋ ಆಗಿ ಬಿದ್ದೋಗ್ಬಿಟ್ಟು ಸೊಂಟ ನೋವು ಅಂತ ಸೊಂಟ ಹಿಡ್ಕೊಂಡು ಈ ಕಡೆ ದೇವ್ ಬಂದು ಪವಿತ್ರಾಗಿ ಬಿಕ್ಕಳಿಕೆ ಹಿಡ್ದಿರ್ತದಲ್ಲ, ನೀರು ತೊಗೊಂಬಂದಿರ್ತಾರೆ ಕುಡಿಯೋಕೆ. ನೀರು ತೊಗೊಳ್ಳಿ ಕುಡೀರಿ ಅಂತೆಲ್ಲ. ಏನು ನೀರು ಕುಡಿದ್ರೂ ಅದು ಬಿಕ್ಕಳಿಕೆ ಕಮ್ಮಿನೇ ಆಗ್ತಾಯಿರಲ್ಲ. ಎಷ್ಟು ನೀರು ಕುಡಿದ್ರೂ ಕಮ್ಮಿನೇ ಆಗ್ತಾಯಿರಲ್ಲ. ಇದಕ್ಕೆ ಅಂತ ಹಂಗೆ ಇನ್ನು ಜೋರು ಬಿಕ್ಕಳಿಸ್ತಾರೆ. ಸ್ವಲ್ಪ ಮೆಲ್ಲಗೆ ಬಿಕ್ಕಳಿಸ್ತಾ ಇರೋ ಇನ್ನು ಜೋರು ಬಿಕ್ಕಳಿಸ್ತಾರೆ. ಜೋರು ಬಿಕ್ಕಳಿಸೋದು ನೋಡಿ ದೇವ್ಗೂ ತುಂಬ ಗಾಬರಿ ಆಗುತ್ತೆ. ಹಿಂಗೆ ಕ್ಲಾಪ್ ಮಾಡಿಬಿಡ್ತಾನೆ. ಹಿಂಗೆ ಕ್ಲಾಪ್ ಮಾಡಿ ಈ ಕಡೆ ಅವರು ದೇವ್ರ ಮದುವೆ ಆಗಬೇಕಂತ ಇರ್ತಾರಲ್ಲ, ಅವ್ರು ಬಿದ್ದು ಸೊಂಟ ಎಲ್ಲ ನೋವು ಮಾಡ್ಕೊಂಡು ಯಪ್ಪ ದೇವರೇ ಇದೇನಿದು ಅಂತೆಲ್ಲ ಹೇಳ್ಕೊತ ಕುಂತಿರ್ತಾನೆ. ಇವಾಗ ದೇವ್ ಕ್ಲಾಪ್ ಹಾಕಿದ ಕೂಡಲೇ ಇವ್ರದ್ದು ಇದೆಲ್ಲ ನಿಂತೋಗ್ಬಿಡುತ್ತೆ, ಬಿಕ್ಕಿ ಅಳಿಕೆ ಎಲ್ಲ ನಿಂತೋಗುತ್ತೆ. ಸರಿ ಮಲ್ಕೊಳ್ಳಿ ಅಂತೆಲ್ಲ ಹೇಳಿ ಸರಿ ದೇವ್ನ ಹೋಗಿ ಮಲ್ಕೊಬೇಕಂತ ಹೋಗಿ ಮಲ್ಕೊಂತ. ಇವಾಗ ಇಲ್ಲಿನ ಎಪಿಸೋಡ್ ಚೆನ್ನಾಗಿದೆ. ನೆಕ್ಸ್ಟ್ ಎಪಿಸೋಡು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಗೇಮ್ ಆಡ್ತಾ ಇರ್ತಾರೆ. ಗೇಮ್ ಆಡ್ದೆ ಅಂದರೆ ಮಗು ಇರುತ್ತಲ್ಲ ಸಣ್ಣದು, ಆ ಮಗುನ ಕೂರಿಸ್ಕೊಂಡು ಅಂದರೆ ಕಣ್ಣ ಮುಚ್ಚಾಲೆ ಎಲ್ಲ ಆಟ ಆಡ್ತಾರೆ. ಕಣ್ಣ ಮುಚ್ಚಾಲೆ ಎಲ್ಲ ನೋಡು ನಾನು ಹಿಡಿತೀನಿ ನೋಡಿ, ನಾನು ಸ್ವಲ್ಪ ಹೊತ್ತರಲ್ಲೇ ನಾನು ಹಿಡಿತೀನಿ ನೋಡಿ, ಓ ಹಿಡಿ ಅಂತೆಲ್ಲ ಹೇಳ್ತಾವೆ. ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿರ್ತಾರಲ್ಲ, ಆ ಮಗುನ ಸೋಫಾ ಮೇಲೆ ನಿಂದಿರ್ತಾರೆ. ಪವಿತ್ರ ಹುಡ್ಕೊಂತ ಬಂದು ದೇವ್ನ ಹಗ್ ಮಾಡ್ಕೊಂಡ್ಬಿಡ್ತಾರೆ. ಅದು ಗೊತ್ತೇ ಇರಲ್ಲ, ಆ ದೇವ್ ಅಂತ ಹೇಳಿ ಗೊತ್ತಿರಲ್ಲ. ಮಗು ನಾನು ಹಿಡ್ಕೊಂಡೀನಿ ಅಂತ ಹೇಳ ಹಂಗೆ ತಿಳ್ಕೊಂಡಿರ್ತಾರೆ. ನೆಕ್ಸ್ಟ್ ಎಪಿಸೋಡೂ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಬರ್ತಾ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರ್ತಾ ಇದೆ, ಒಬ್ರಿಗೊಬ್ಬರು ಅನ್ನೋ ಲೆಕ್ಕದಲ್ಲಿ ಇದೆ. ಹಗ್ ಮಾಡಿರ್ತಾರ, ಗೊತ್ತಿರಲ್ಲ, ಅದು ಬಟ್ಟೆ ಬಿಚ್ಚಿದ ಮೇಲೆ ಅದು ನೋಡ್ಬೇಕು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ. ಆದರೆ ದೇವ್ ಮಾತ್ರ ಈಗ ಏನು ರಿಯಾಕ್ಟೇ ಮಾಡಿರಲ್ಲ ಇಲ್ಲಿವರೆಗೂ. ಪ್ಲೀಸ್